ಮಗು ಇಲ್ಲಿ? ನೀವು ಮಾತ್ರ ಬರ್ತಿದ್ದೀರಾ? ಅವ್ರು ನಿಮ್ಮ ಜೊತೆ ಬರ್ಲಿಲ್ವಾ? ಅಪರ್ಣ, ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಅವ್ರು ಅಲ್ಲಿ ಇರಲಿಲ್ಲ. ಏನು, ಅವ್ರಲ್ಲಿ ಇರ್ಲಿಲ್ವಾ? ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಖಾಲಿ ಮಾಡ್ಬಿಟ್ರಾ? ಅಲ್ಲ, ನನ್ ಎಲ್ಲಿಗೆ ಹೋದ್ರು ಅಂತಾನು ಗೊತ್ತಾಗ್ಲಿಲ್ವಾ? ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟೇ ಗೊತ್ತಾಗಿತ್ತು. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಒಂದು ಗೊತ್ತಾಗ್ಲಿಲ್ಲ ಕಣೆ. ತುಂಬ ಖುಷಿಯಿಂದ ಹೋದ್ವಿ, ಆದರೆ ಖಾಲಿ ಕೈಲಿ ವಾಪಸ್ ಬರೋ ಥರ ಆಗೋಯ್ತು. ಅದಕ್ಕೆ ಈ ಥರ ಮಾಡ್ತಾರೆ ಅನ್ನೋ ಸಣ್ಣ ಸುಳಿವು ಇರಲಿಲ್ಲ ಕಣೆ. ಬಹುಶಃ ನಾವು ಅಲ್ಲಿ ಬರ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತೋ ಏನೋ, ಅದಕ್ಕೆ ಅವರು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಛೇ, ಎಂಥ ಕೆಲಸ ಆಗೋಯ್ತು. ನಾನಿಲ್ಲಿ ಮಗು ಭೂಮಿಕಾ ಇಲ್ಲಿಗೆ ಬರ್ತಾರೆ, ತುಂಬ ದಿನಗಳಾದ್ಮೇಲೆ ಅವ್ರ ಜೊತೆ ಇರ್ಬೋದು, ಮತ್ತೆ ನಾವೆಲ್ಲ ಒಟ್ಟಿಗೆ ಇರ್ಬೋದು ಅಂತ ಖುಷಿಯಾಗಿದ್ದೆ. ಹೀಗೆ ನೋಡಿದ್ರೆ ಬೇರೆ ಕಥೆನೇ ಆಗಿದೆ. ನನಗೆ ಗೊತ್ತಿತ್ತು ಅಪರ್ಣ, ಇದು ಹೀಗೆ ಆಗುತ್ತೆ ಅಂತ. ಆನಂದ, ಅವರು ಬರೀ ಆ MLA ಧಮಕಿ ಹಾಕ್ದ, ಅವಮಾನ ಮಾಡ್ದ ಅಂತ ಊರು ಬಿಟ್ಟು ಹೋಗಿಲ್ಲ ಕಣ. ನನ್ನ ಮೇಲಿನ ಕೋಪಕ್ಕೆ ಹೋಗಿರೋದು. ಮಲ್ಲಿನೂ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಭೂಮಿಕಾ ನಂಗೆ ಮೊದಲೇ ಹೇಳಿದ್ರು, ಅಪರ್ಣ ನನ್ನ ಮೀಟ್ ಮಾಡಕ್ಕೆ ಟ್ರೈ ಮಾಡಬೇಡಿ, ನನ್ನ ತಂಟೆಗೆ ಬರಬೇಡಿ, ಆಮೇಲೆ ಏನಾಗುತ್ತೋ ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಅಂತ. ಅವ್ರು ಹೇಳ್ದಾಗೆ ಮಾಡಿದ್ದಾರೆ, ಊರು ಬಿಟ್ಟೋದು. ಗೆಳೆಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ. ಇಷ್ಟಕ್ಕೆಲ್ಲ ನಾನೇ ಕಣೋ ಕಾರಣ. ನೀನು ಅವತ್ತೇ ಹೇಳಿದೆ ಊರಿಗೆ ವಾಪಸ್ ಹೋಗ್ಬೇಡ ನಡಿ ಅಂತ. ನನಗೆ ಏನೊಂಥರ ಹುಚ್ಚ ಆಸೆ. ಅದೇ ಊರಲ್ಲಿದ್ದರೆ ಯಾವತ್ತಾದರೂ ಒಂದು ದಿವಸ ನೀನು ಅವ್ರಿಗೆ ಸಿಗ್ಬೋದು, ಅದಕ್ಕೇನು ನಿನ್ನ ನೋಡ್ತಿರ್ಬೋದು. ಅವ್ರ ಮನ್ಸು ಕರಗಿ ದ್ವೇಷ ಎಲ್ಲ ಮರೆತು ನೀವು ಮತ್ತೆ ಒಂದಾಗ್ಬೋದು. ಏನೇನೋ ಆಸೆ ಇಟ್ಕೊಂಡಿದ್ದೆ, ಆದರೆ ಈಗ ಅದೆಲ್ಲ ಉಲ್ಟಾ ಆಗೋಯ್ತು. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಇರ್ಲಿ ಬಿಡ.